ಪ್ರಜ್ವಲ್ ರೇವಣ್ಣಗೆ ಈಗ ಶುರುವಾಗಿದೆ ಕಾನೂನು ಕಂಟಕ. ಯಾಕೆ? ಪ್ರಜ್ವಲ್ ರೇವಣ್ಣಗೆ ಎದುರಾಯಿತು ಕಾನೂನು ಕಂಟಕ. ಮೂರನೇ ಎಫ್ಐಆರ್ ನಲ್ಲಿ ಒಂದಕ್ಕಿಂತ ಒಂದು ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್. ಮೇ 8ರಂದು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿದ್ದು ಮೂರನೇ ಎಫ್ಐಆರ್ 376(2)N ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ, 354(A) ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ, 354(B) ಬಟ್ಟೆ ಹಿಡಿದು ಎಳೆದಾಡಿದ ಆರೋಪ, 354(C) ಖಾಸಗಿ ಚಿತ್ರಗಳನ್ನು ಸೆರೆ ಹಿಡಿದು ವೀಕ್ಷಣೆ ಮಾಡುವುದು, ಆಕೆಯ ಒಪ್ಪಿಗೆ ಇಲ್ಲದೆ ಪ್ರಸಾರವನ್ನು ಮಾಡುವುದು, 506 ಬೆದರಿಕೆಯನ್ನು ಹಾಕುವುದು. ಹೀಗೆ ಮೂರನೇ ಎಫ್ಐಆರ್ನಲ್ಲಿ ಕಠಿಣ ಸೆಕ್ಷನ್ಗಳನ್ನು ಹಾಕಿದೆ ಈಗ ಎಸ್ಐಟಿ. ಪ್ರಜ್ವಲ್ ವಿರುದ್ಧ ಐಪಿಸಿ ಸೆಕ್ಷನ್ಗಳು ಈಗ ಬಿಗಿಯಾಗ್ತಾ ಹೋಗ್ತಾ ಇವೆ. ಸದ್ಯಕ್ಕೆ ಕಠಿಣಾತಿ ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಮುಖ್ಯವಾಗಿ ಹಾಕಿರುವಂಥ ಸೆಕ್ಷನ್ಗಳನ್ನು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ವಿ. 376(2)N ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ, 354(A) ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ, 354(B) ಬಟ್ಟೆ ಹಿಡಿದು ಎಳೆದಾಡಿದ ಆರೋಪ, 354(C) ಖಾಸಗಿ ಚಿತ್ರಗಳನ್ನು ಸೆರೆ ಹಿಡಿದು ವೀಕ್ಷಣೆ ಮಾಡುವುದು, ಆಕೆಯ ಒಪ್ಪಿಗೆ ಇಲ್ಲದೆ ಪ್ರಸಾರವನ್ನು ಮಾಡೋದು, 506 ಬೆದರಿಕೆಯನ್ನು ಹಾಕುವುದು. ಸೊ ಹೀಗೆ ಕಠಿಣ ಸೆಕ್ಷನ್ಗಳನ್ನು ಈಗ ಎಸ್ಐಟಿ ಎಫ್ಐಆರ್ನಲ್ಲಿ ಹಾಕಿದೆ. ಸೊ ಹಾಗಾಗಿ ಈಗ ಕೇಸ್ ಪ್ರಜ್ವಲ್ ವಿರುದ್ಧ ಅತ್ಯಂತ ಬಿಗಿ ಆಗ್ತಾ ಹೋಗ್ತಾ ಇದೆ. ಒಂದು ಕಡೆಗೆ ಅವರು ನಾಪತ್ತೆಯಾಗಿ ಹೋಗಿದ್ದಾರೆ, ಬರ್ತಾ ಇಲ್ಲ, ವಿಚಾರಣೆಗೆ ಬರ್ತಾ ಇಲ್ಲ. ಅವರು ಕೂಡ ನಾಪತ್ತೆಯಾಗಿರೋದ್ರಿಂದ ಈ ಕಡೆಗೆ ಎಫ್ಐಆರ್ಗಳ ಮೇಲೆ ಎಫ್ಐಆರ್ ದಾಖಲಾಗ್ತಾ ಹೋಗ್ತಾ ಇದೆ. ಸೆಕ್ಷನ್ಗಳಂತೂ ಅತ್ಯಂತ ಕಠಿಣವಾಗಿರುವಂಥ ಸೆಕ್ಷನ್ಗಳನ್ನು ಹಾಕ್ತಾ ಇದ್ದಾರೆ. ಮಹಿಳೆಯರು ಏನು ದೂರನ್ನು ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ಸೆಕ್ಷನ್ಗಳನ್ನು ಹಾಕಿರ್ತಾರೆ. ಪದೇ ಪದೇ ಅತ್ಯಾಚಾರ ಆಗಿದೆ ಅಂತಂದಾಗ ಸೆಕ್ಷನ್ ಹಾಕಲೇಬೇಕಾಗುತ್ತೆ. 376(2)N ಅನ್ನು ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ, ನಾನಿಂಥ ಕೆಲಸ ಮಾಡಿಕೊಡಿ ಅಂತ ಹೋದಾಗ ನನ್ನ ಮೇಲೆ ಈ ರೀತಿಯಾಗಿ ನೀನು ಲೈಂಗಿಕವಾಗಿ ಸಹಕರಿಸು, ಕೆಲಸ ಮಾಡಿಕೊಡ್ತೀನಿ ಅಂತಂದಾಗ 354(A) ಹಾಕಲೇಬೇಕಾಗತ್ತೆ. 354(B) ಬಟ್ಟೆ ಹಿಡಿದು ಎಳೆದಾಡಿದಂಥ ಆರೋಪ, ಫೋರ್ಸೆಬಲಿ ಇಷ್ಟ ಇಲ್ಲದೆ ಎಳೆದಾಡಿದ್ದಾರೆ ಅನ್ನುವಂಥದ್ದು. 354(C) ಖಾಸಗಿ ಚಿತ್ರಗಳನ್ನು ವಿಡಿಯೋ ಮಾಡಿಕೊಂಡು ಫೋಟೋ ತಕ್ಕೊಂಡು ಆಕೆ ಒಪ್ಪಿಲ್ಲದೇ ಅದನ್ನು ಪ್ರಸಾರ ಮಾಡಿರುವಂಥದ್ದು ಕೂಡ ಆ ಸೆಕ್ಷನ್ಗಳ ಅಡಿಯಲ್ಲಿ ಹಾಕಿದ್ದಾರೆ. ಕಾರಣ ಮಹಿಳೆ ದೂರಿನ ಆಧಾರದ ಮೇಲೆ ಹೋಗುತ್ತೆ. ನನಗೆ ಗೊತ್ತಿಲ್ಲದೆ ವಿಡಿಯೋಗಳೆಲ್ಲ ಆಚೆ ಬಂದುಬಿಟ್ಟಿದ್ದಾವೆ ಅಂತ ಹೇಳಿದಾರಲ್ಲ, ಹಾಗಾಗಿ ಆ ಕೇಸಲ್ಲಿ ಬಂದೇ ಬರುತ್ತೆ. ಕೊನೆಯದಾಗಿ ಬರುವಂಥದ್ದು ಬೆದರಿಕೆಯನ್ನು ಹಾಕುವಂಥದ್ದು. ಇಂಥವೆಲ್ಲ ಎಲ್ಲೂ ಹೇಳೋ ಹಾಗಿಲ್ಲ ಅಂತ ಹೇಳಿ ಬೆದರಿಕೆಯನ್ನು ಹಾಕಿದರೆ ಅದು 506 ಸೆಕ್ಷನನ್ನು ಅಲ್ಲಿ ಹಾಕಿದ್ದಾರೆ. ಸೊ ಹಾಗಾಗಿ ಈಗ ಸಂಪೂರ್ಣವಾಗಿ ಈ ಕೇಸ್ನಲ್ಲಿ ಪ್ರಜ್ವಲ್ ಕಾನೂನಾತ್ಮಕವಾಗಿ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರು ಇದ್ದಿದ್ರೆ ಇಲ್ಲಿ ಬೇರೆ ಮಾತು, ಇಲ್ಲ ಈಗ ಓಡ್ ಹೋಗಿದ್ದಾರೆ, ನಾಪತ್ತೆಯಾಗಿ ಕೂತಿದ್ದಾರೆ. ಅದರರ್ಥ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾ ಇರೋದಾ? ಈ ಥರ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರೆ ಅರ್ಥ ಏನಾಗುತ್ತೆ? ಒಂದಾದ್ಮೇಲೆ ಒಂದು ಕೇಸ್ಗಳು ಬರ್ತಾ ಇದೆ, ಬರಬೇಕು, ಫೇಸನ್ನು ಮಾಡಬೇಕು. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಈಗ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈಗ ಮಹಿಳೆ ಏನು ದೂರನ್ನು ಕೊಟ್ಟಿರ್ತಾರೆ, ಸಂತ್ರಸ್ತೆ ಏನು ದೂರನ್ನು ಕೊಟ್ಟಿರ್ತಾರೆ, ಅದರ ಆಧಾರದ ಮೇಲೆ ಸೆಕ್ಷನ್ಗಳನ್ನು ಹಾಕ್ತಾರೆ. ಈಗ ಮೊದಲನೇ ಅತ್ಯಾಚಾರ ಕೇಸ್ನಲ್ಲಿ ಬಂದಂಥ ಸೆಕ್ಷನ್ಗಳಿಗೂ ಇಲ್ಲಿ ಸೇರಿಸಿರುವಂಥ ಸೆಕ್ಷನ್ಗಳಿಗೂ 2-3 ಸೆಕ್ಷನ್ಗಳು ಎಕ್ಸ್ಟ್ರಾ ಇದ್ದಂಗೆ ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ. ಅರುಣ್, ನಿನ್ನೆ SIT ಅಧಿಕಾರಿಗಳು ಕೋರ್ಟ್ಗೆ ಹೊಸ FIRನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು IPC ಸೆಕ್ಷನ್ 376ರಡಿ ಪ್ರಕರಣ ದಾಖಲಾಗಿದೆ. ಈ ಹಿಂದೆ ಮೊದಲ ಬಾರಿಗೆ ಮೊದಲ ಸಂತ್ರಸ್ತೆ ಕೊಟ್ಟಂತಹ ದೂರಿನ ಆಧಾರದಲ್ಲಿ IPC ಸೆಕ್ಷನ್ 376 ಸೇರಿಸಲಾಗಿತ್ತು. ಇಲ್ಲಿ 376(2)N ಅಂದರೆ ಪದೇ ಪದೇ ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯವನ್ನು ಎಸಗೋದಕ್ಕೆ 376(2)N ಸೆಕ್ಷನನ್ನು ಸೇರಿಸಲಾಗಿದೆ. ಅದರ ಜೊತೆಗೆ 376(2)K ಒಂದು ಸೆಕ್ಷನನ್ನು ಸೇರಿಸಲಾಗಿದೆ. ಇದು ಈ ಶೋಷಿತ ಸಮುದಾಯಗಳ ಮೇಲೆ ಈ ರೀತಿಯಾದಂತಹ ಅತ್ಯಾಚಾರ ಕೃತ್ಯವನ್ನು ನಡೆಸಿದಾಗ ಸೇರಿಸುವಂತಹ ಸೆಕ್ಷನ್. ಅದರ ಜೊತೆಗೆ ಮತ್ತೆ 354(A) 354(C ಈ ರೀತಿಯಾಗಿ ಹೊಸ ಸೆಕ್ಷನ್ಗಳನ್ನು ಈಗ ಸೇರಿಸಿದ್ದಾರೆ. ಆ ಎಲ್ಲ ಸೆಕ್ಷನ್ಗಳನ್ನು ಸೇರಿಸಿ ಹೊಸ FIR ಏನಿದೆ ಅದನ್ನು ಕೋರ್ಟ್ಗೆ ಮಾಹಿತಿ ನೀಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಈ IPC ಸೆಕ್ಷನ್ 376
ಇದರ ಅಡಿಯಲ್ಲಿ 7 ವರ್ಷಕ್ಕಿಂತ ಹೆಚ್ಚಿನ ಕಾರಾಗೃಹ ಶಿಕ್ಷೆ ಮತ್ತು ದಂಡನೆ ಇರೋದ್ರಿಂದ ಅಷ್ಟು ಸುಲಭವಾಗಿ ಬೇಲ್ ಸಿಗೋದಿಲ್ಲ ಅರುಣ್. ಹೀಗಾಗಿ ಈವರೆಗೆ ಒಟ್ಟು 3 FIRಗಳು ಆಗಿದ್ದಾವೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈವರೆಗೂ ಸುಮಾರು 30ಕ್ಕೂ ಹೆಚ್ಚು ಸಂತ್ರಸ್ತೆಯರು ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಆ ಹೇಳಿಕೆಗಳ ಆಧಾರದ ಮೇಲೆ 3 FIRಗಳನ್ನು ಮಾಡಲಾಗಿದೆ. ಅವೆಲ್ಲವೂ ಕೂಡ IPC ಸೆಕ್ಷನ್ 376ರಡಿ ದಾಖಲಾಗಿರ್ತಕ್ಕಂತಹ ಅತ್ಯಾಚಾರ ಪ್ರಕರಣಗಳು. ಹೀಗಾಗಿ ಇದ್ರ ಜೊತೆಗೆ ಇಬ್ಬರು ಸರ್ಕಾರಿ ಮಹಿಳೆಯರು, ಸರ್ಕಾರ ಹುದ್ದೆಯಲ್ಲಿದ್ದಂತಹ ಸಂತ್ರಸ್ತೆಯರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅವರ ಹೇಳಿಕೆಯನ್ನು ಹೊಸದಾಗಿ FIR ಅನ್ನು ಮಾಡಬೇಕಾ ಅಥವಾ ಈ ಹಿಂದಿನ FIRಗಳಿಗೆ ವಿಟ್ನೆಸ್ ಆಗಿ ಮಾಡ್ಕೊಳ್ಬೇಕಾ ಅನ್ನೋ ನಿಟ್ಟಿನಲ್ಲಿ ಕಾನೂನು ತಜ್ಞರ ಜೊತೆ ಚರ್ಚಿಸೋ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಇದೀಗ 3ನೇ FIR ದಾಖಲಾಗಿದೆ. ಮತ್ತಷ್ಟು FIRಗಳು ಆದರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ ಅರುಣ್. ನರಸಿಂಹಮೂರ್ತಿ, ಇವಿಷ್ಟು ಕೂಡ ನಾನ್ ಬೇಲೇಬಲ್ ಅಲ್ವಾ? IPC ಸೆಕ್ಷನ್ 354A, C, E ಸೆಕ್ಷನ್ಗಳೇನಿದ್ದಾವೆ ಅರುಣ್, ಇವು ಬೇಲಬಲ್ ಸೆಕ್ಷನ್ಸು. ಅಂದರೆ ಈ 3 ವರ್ಷದ ಒಳಗಿನ ಸಜೆಯನ್ನು ಹೊಂದಿರತಕ್ಕಂಥ ಸೆಕ್ಷನ್ಗಳು. ಇದಕ್ಕೆ ಸ್ಟೇಷನ್ನಲ್ಲೇ ಜಾಮೀನನ್ನು ಕೊಡಬಹುದು ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಜಾಮೀನನ್ನು ಕೊಡ್ತಾರೆ. ಆದರೆ 376 ಸೆಕ್ಷನ್ಸ್ ಏನಿದೆ, ಅದರಲ್ಲೂ 376 2N, 376 2K ಈ ಸೆಕ್ಷನ್ಗಳಿಗೆ 10 ವರ್ಷಕ್ಕಿಂತ 7ರಿಂದ ಜಾಸ್ತಿ ವರ್ಷಕ್ಕೆ ಅಂದರೆ 7 ವರ್ಷದಿಂದ ಜೀವಾವಧಿ ಶಿಕ್ಷೆಯವರೆಗೂ ವಿಧಿಸಬಹುದಾದಂತಹ ಸೆಕ್ಷನ್ಗಳಿದ್ದಾವೆ. ಹೀಗಾಗಿ ಅಷ್ಟು ಸುಲಭವಾಗಿ ಈ ಪ್ರಕರಣಗಳಲ್ಲಿ ಜಾಮೀನು ಸಿಗೋದಿಲ್ಲ. ಹೀಗಾಗಿಯೋ ಏನೋ ಪ್ರಜ್ವಲ್ ಆರೋಪಿತ ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿ ಈತ ಇನ್ನೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಎಲ್ಲೂ ಕೂಡ ಅರ್ಜಿಯನ್ನು ಸಹ ಸಲ್ಲಿಸ್ಕೊಂಡಿಲ್ಲ. ಹಲವಾರು ಬಾರಿ SIT ಅಧಿಕಾರಿಗಳು ನೋಟಿಸನ್ನು ಕೊಟ್ಟರೂ ಸಹ ವಿಚಾರಣೆಗೆ ಹಾಜರಾಗಿಲ್ಲ, ವಿದೇಶದಲ್ಲಿ ತಲೆಮರೆಸ್ಕೊಂಡೇ ಇದ್ದಾರೆ. ಹೀಗಾಗಿ ಬಹುತೇಕ ಇನ್ನೂ ಎಷ್ಟು FIRಗಳು ಆಗ್ತವೆ ಅಂತೇಳಿ ನೋಡಬೇಕು. ಒಬ್ಬೊಬ್ಬರೇ ಸಂತ್ರಸ್ತ ಮಹಿಳೆಯರನ್ನು ಕರೆದು ವಿಚಾರಣೆಯನ್ನು ನಡೆಸಿ ಅವರಿಂದ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಆ ಬಳಿಕ ತಮ್ಮ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಯಾವುದಾದ್ರೂ ಮಹಿಳೆ ಹೇಳಿದಂತಹ ಸಂದರ್ಭದಲ್ಲಿ ಹೊಸ FIRಗಳನ್ನು ಮಾಡುವ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ ಅರುಣ್. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ.